ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಹಿ ಕಡುಬು ರೆಸಿಪಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತು ಈ ಕಡುಬು ಮಧ್ಯದಲ್ಲಿ ಬ್ರೇಕ್ ಕೂಡ ಆಗೋಲ್ಲ. ತುಂಬ ಚೆನ್ನಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಎಳ್ಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆ ಅರೋಮ ಬರುತ್ತೆ. ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಡ್ರೈ ರೋಸ್ಟ್ ಆಗೋಷ್ಟರಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಎಳ್ಳು ಫ್ರೈ ಆಗಾಯಿತು. ಎಳ್ಳನ್ನ ತೆಗೆದೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಸಿಹಿ ಕಡುಬು ಏನು ಮಾಡ್ತಾಯಿದ್ದೀವಲ್ಲ, ಮತ್ತು ಗಸಗಸೆ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಲ್ಲ. ಈಗ ನೋಡಿ, ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಹೈ ಫ್ಲೇಮಲ್ಲಿಟ್ಟರೆ ಗಸಗಸೆ ಸುಟ್ಟು ಹೋಗುತ್ತಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಗಸಗಸೆನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಗಸಗಸೆ ಎಳ್ಳು ಎಲ್ಲ ಹಾಕಿ ಮಾಡೋದ್ರಿಂದ ಸಿಹಿ ಕಡುಬು ತುಂಬಾ ಟೇಸ್ಟಿಯಾಗುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗುತ್ತೆ. ಈಗ ಗಸಗಸೆನ ಕೂಡ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೆಲ್ಲ ಬೇಗ ಮೆಲ್ಟ್ ಆಗುತ್ತಲ್ಲ, ಪುಡಿ ಮಾಡಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ. ಬೆಲ್ಲ ಮೆಲ್ಟ್ ಆಗೋಕ್ಕೋಸ್ಕರ ಇಲ್ಲಿ ನಾನೊಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಬರೀ ಮೆಲ್ಟ್ ಆದರೆ ಸಾಕಾಗುತ್ತೆ. ಅದನ್ನು ಒಂದೆಲೆ ಪಾಕ ಏನೂ ಮಾಡಬೇಕಾಗಿಲ್ಲ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬೆಲ್ಲನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಮೀಡಿಯಮಲ್ಲಿಟ್ಟು ಬೆಲ್ಲನ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಪೀಸಷ್ಟು ಗಟ್ಟಿ ಇರಬಾರ್ದು, ಎಲ್ಲನೂ ಮೆಲ್ಟ್ ಆಗಿರಬೇಕು. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ, ಸ್ವಲ್ಪನೂ ಗಟ್ಟಿ ಇಲ್ಲ. ಈಗ ಇದಕ್ಕೆ ನಾನು 2 ಕಪ್ಪಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್. ಇದೇ ಮೆಜರಲ್ಲಿ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲ ಜೊತೆಯಲ್ಲಿ ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ಸ್ವಲ್ಪ ತಿಕ್ಕಾಗಬೇಕು. ಕೈಯಲ್ಲಿ ಉಂಡೆ ಮಾಡೋಕ್ಕೆ ಆಗಬೇಕು, ಅಷ್ಟು ತಿಕ್ಕಾಗಬೇಕು. ಅಂದರೆ ಇದರಲ್ಲಿ ಮಾಯ್ಶ್ಚರ್ ಇದೆಯಲ್ಲ, ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಸ್ವಲ್ಪ ನೀರು ಥರ ಕಾಣಿಸುತ್ತಲ್ಲ, ಅದೆಲ್ಲ ಡ್ರೈ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಆಗುತ್ತೆ ಇಮಿಡಿಯೇಟಾಗಿ. ಜಾಸ್ತಿ ಏನೂ ಟೈಮ್ ಆಗೋಲ್ಲ. ಈ ಥರ ಮಾಡಿದರೆ ಬೇಗ ಆಗುತ್ತೆ ಸಿಹಿ ಕಡುಬು. ಮತ್ತು ತುಂಬ ದೊಡ್ಡ ಪ್ರೋಸೆಸ್ ಏನಲ್ಲ. ಈಸಿಯಾಗಿ ಫಸ್ಟ್ ಟೈಮ್ ಕೂಡ ಮಾಡೋರು ಕೂಡ ಚೆನ್ನಾಗಿ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಸೈಡಲ್ಲೆಲ್ಲ ಮಾಯ್ಶ್ಚರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಡ್ರೈ ಆಗಬೇಕು. ಚೆನ್ನಾಗಿ ಡ್ರೈ ಆಗುತ್ತೆ ಇಮಿಡಿಯೇಟಾಗಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂದರೆ ಜಾಸ್ತಿ ಕಷ್ಟನೇ ಇಲ್ಲ ಸಿಹಿ ಕಡುಬು ಮಾಡಬೇಕು ಅಂದರೆ. ಈಗ ನೋಡಿ, ಈ ಸ್ಟೇಜಲ್ಲಿ ನಾನು ಇದಕ್ಕೆ ಹುರಿದು ಇಟ್ಕೊಂಡಿರೋಂಥ ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜನ ಬರೀ ಕಾಯಿ ಮತ್ತು ಬೆಲ್ಲ ಹಾಕಿ ಸಿಹಿ ಕಡುಬನ್ನ ಮಾಡ್ತಾರೆ. ಅದಕ್ಕೆ ಈ ಥರ ಎಳ್ಳು ಮತ್ತು ಗಸಗಸೆನ ಹಾಕಿದರೆ ರುಚಿ ಡಬಲ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ರುಚಿ. ನೋಡಿ, ಡ್ರೈ ಆಗ್ತಾ ಬಂದಿದೆ ಅಲ್ಲ, ಸ್ಟಫಿಂಗ್ ನೋಡಿ ಡ್ರೈ ಆಗ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ಡ್ರೈ ಆಗಬೇಕು. ಇದು ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಡ್ರೈ ಆಗಬೇಕು ಅಂತ. ನೋಡಿ, ಸ್ವಲ್ಪ ಮಾಯ್ಶ್ಚರ್ ಕಾಣಿಸ್ತಾ ಇದೆ ಅಲ್ಲ, ನೋಡಿ ಅದೆಲ್ಲ ಹೋಗಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಗೆ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ಕೊತಾನೆ ನಾವು ಅದನ್ನು ಡ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಈ ಥರ ಆಗಬೇಕು. ಇದನ್ನು ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಈಗ ನೋಡಿ, ಕಂಪ್ಲೀಟಾಗಿ ಆಗಿದೆ. ಈಗ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಸ್ಟಫಿಂಗ್ ರೆಡಿ ಆಯ್ತಲ್ಲ, ಅದು ತಣ್ಣಗಾಗಲಿ. ಈಗ ನೋಡಿ, ನಾನು ಈ ಥರ ಒಂದು ಅಗಲ ಇರೋಂಥ ಪ್ಲೇಟ್ ತೊಗೊಂಡಿದ್ದೆ. ಅದಕ್ಕೆ ಕುಸಲಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬೇರೆ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ, ಕುಸಲಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಈಸಿಯಾಗಿ ಅಂಗಡಿಯಲ್ಲಿ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಯಾಕಂದರೆ ಇದರಿಂದ ಕುಸಲಕ್ಕಿ ಹಿಟ್ಟಿಂದ
ಕಡುಬು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಿಟ್ಟನ್ನು 2 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಉಪ್ಪೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಇಲ್ಲಿ ನಾವು ಚಪಾತಿ ಮಾಡೋಕ್ಕೆ ಹೇಗೆ ಹಿಟ್ಟನ್ನು ನಾವು ಕಲಿಸ್ಕೋತೀವೋ ಅದೇ ಥರ ಮಾಡ್ಕೋಬೇಕು. ನೋಡಿ, ಕಷ್ಟವೇ ಇಲ್ಲ. ಹೀಗೆ ಬಿಸಿ ನೀರಿಗೆ ಹಾಕಬೇಕು, ಅದನ್ನು ನೀರು ಮಾಡಬೇಕು, ಆ ಥರ ಏನೂ ಇಲ್ಲ. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ನಾನು ಬಿಸಿಲಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ಅದನ್ನು ಚೆನ್ನಾಗಿ ನೀರು ಮಾಡಿ ಇಟ್ಕೋತೀನಿ. ಜಾಸ್ತಿ ನೀರು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿ ಅಲ್ಲ. ಹಿಟ್ಟು ಕಲಸಾಯಿತು, ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನ ಸ್ವಲ್ಪ ಪೋರ್ಷನ್ ತೆಗೆದು ಒಂದು ಬಾಲ್ ಮಾಡಿ ಇಟ್ಕೋಬೇಕು. ಎಲ್ಲ ಸೇಮ್ ಸೈಜಲ್ಲಿ ಮಾಡಿ ಇಟ್ಕೋಬೇಕು. ಆವಾಗ ಕಡುಬು ಏನಿದೆಯಲ್ಲ ಸೇಮ್ ಸೈಜಲ್ಲಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ಕಡುಬು ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಬಾಲ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಬಾಲ್ ಮಾಡಿ ಇಟ್ಟಾಯ್ತಲ್ಲ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಥರ ಒಂದು ಪಾತ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಚ್ಕೋತಾ ಇದ್ದೀನಿ. ಯಾಕಂದರೆ ಕಡುಬು ಇದರಲ್ಲೇ ಬೇಕೇ ಇರೋದಲ್ಲ. ಸೊ ಕಡುಬು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈ ಥರ ಪಾತ್ರೆ ಇಲ್ಲ ಅಂದರೆ ಇಡ್ಲಿ ಮಾಡೋ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಕೂಡ ಸ್ಟೀಮ್ ಬರಿಸ್ಬೋದು. ನೋಡಿ, ಈಗ ನಾನೊಂದು ಬಾಳೆ ಎಲೆನ ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ಹಿಟ್ಟನ್ನಿಟ್ಟು ಕೈಯಲ್ಲಿ ಪ್ರೆಸ್ ಮಾಡ್ಕೋತಾ ಹೋಗಬೇಕು. ನೋಡಿ, ಎಷ್ಟು ಈಸಿಯಾಗಿ ಆಗುತ್ತೆ. ಸ್ವಲ್ಪ ಡ್ರೈ ಅನಿಸಿದ್ರೆ ಕೈಗೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೋಬೇಕು. ತುಂಬ ತೆಳು ತಟ್ಕೋಬೇಡಿ, ಸ್ವಲ್ಪ ತಿಕ್ಕಿರಬೇಕು, ಆಯಿತಾ. ಈಗ ನೋಡಿ, ಇಷ್ಟು ದೊಡ್ಡ ನಾನು ತಟ್ಕೊಂಡಿದ್ದೀನಿ. ಈಗ ಅದರ ಮಧ್ಯದಲ್ಲಿ ನಾವು ಸ್ಟಫಿಂಗ್ ಮಾಡಿದ್ದೀವಲ್ಲ, ಅದನ್ನು 1 ಟೀ ಸ್ಪೂನಷ್ಟು ಹಾಕೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನೋಡಿ ಹೇಗೆ ಫೋಲ್ಡ್ ಮಾಡೋದು ಅಂತ. ನೋಡಿ, ತುಂಬ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಯಾರು ಬೇಕಾದರೂ ಮಾಡ್ಬೋದು ಈ ರೆಸಿಪಿನ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ನೋಡಿ, ಈ ಥರ ಮಾಡಿ ಫೋಲ್ಡ್ ಮಾಡಿ ನಂತರ ಸೈಡಿಂದೆಲ್ಲ ಈ ಥರ ಪ್ರೆಸ್ ಮಾಡಿ ಒಂದಕ್ಕೊಂದು ಜಾಯಿಂಟ್ ಮಾಡಬೇಕು. ನೋಡಿ, ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೇ ಥರ ಎಲ್ಲನೂ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಕಡುಬು ಮಾಡಾಯಿತು. ಈಗ ಇದನ್ನು ಸ್ಟೀಮ್ ಬರಿಸ್ಬೇಕಲ್ಲ, ಅದಕ್ಕೋಸ್ಕರ ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ನಂತರ ಅದ್ರ ಮೇಲೆ ಕಡುಬು ಇಟ್ಟಿರೋಂಥ ಪಾತ್ರೆನ ಇಟ್ಟು ಇದನ್ನು ಸ್ಟೀಮ್ ಬರಿಸ್ಬೇಕು. 25 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುಕ್ ಮಾಡ್ಕೋಬೇಕು. ನೋಡಿ, 25 ಮಿನಿಟ್ಸ್ ಆಗಿದೆ. ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಣ್ಣಗಾಗಿ ಬಿಟ್ಟು ನಂತರ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸರ್ವ್ ಮಾಡೋಣ. ನೋಡೋದಿಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಯಾರು ಬೇಕಾದರೂ ಮಾಡುವಂಥ ಸಿಹಿ ಕಡುಬು. ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಥಮ್ಸ್ ಅಪ್ ಕೊಡಿ.